ವಿವಿಧ ಆಯಾಮಗಳಲ್ಲಿ ಕಲಿಸ್ತೀವಿ. ಇಲ್ಲಿ ಕಲಿಸ್ತಕ್ಕಂಥ ಯೋಗದ ಏನದ ಪದ್ಧತಿಗಳು ಮತ್ತು ವಿಧಾನಗಳು, ಅದರ ಪರಿಣಾಮ ಮತ್ತೆ ಎಲ್ಲಿ ಸಿಗಲಿಕ್ಕೆ ಶಕ್ತಿಲ್ಲ, ಚಾಲೆಂಜ್ ಕೊಡ್ತೀನಿ. ಯಾಕಂದರೆ ನಾನು 66ನೇ ವರ್ಷ ನಾನು ಕಲಿಸೋದು, ನನ್ನ ಬದುಕಿನ 66ನೇ ವರ್ಷ ನಾನು ಕಲಿಸ್ತಾ ಇರೋದು. ಈಗ ಇಷ್ಟು ದೀರ್ಘ ಒಂದು ಇದರೊಳಗೆ ಯಾರೂ ಬಹುಶಃ ಸನ್ನಿಹಿತ ಯಾರೂ ಇಲ್ಲ. ಈ ಘಟಾನುಘಟಿಗಳು, ಯೋಗದೊಳಗೆ ಘಟಾನುಘಟಿಗಳು ಏನಿರ್ತಾರಲ್ಲ, ರವಿಶಂಕರ್ ಗುರುಜಿ ಆಯ್ತು, ಜಗ್ಗಿ ವಾಸುದೇವ್ ಆಯ್ತು, ಇವೆಲ್ಲ ನಮ್ಮ ಸಹಪಾಠಿಗಳು, ಒಡನಾಡಿಗಳು, ಗುರುಗಳು ಹೌದು, ಶಿಷ್ಯರು ಹೌದು, ಎಲ್ಲರೂ ಹೌದಾ. ಹೀಗೆ ನಾನು ದೇಶದ ನಾನಾ ಕಡೆ ಎಲ್ಲ ಅಡ್ಡಾಡಿ ನಾನು ಕಲ್ತು ಬಂದಿದ್ದೀನಿ. ವಿದೇಶದೊಳಗೆ 38 ಶಾಖೆಗಳಿದಾವೆ. ಕೂತ್ರೆ ಸ್ವಾಮೀಜಿಯವರಿಗೆ ಹಿಂಸೆ ಆಗ್ತದೆ, ಯಾಕಂದ್ರೆ ಬೇಗ ಹೋಗ್ಬೇಕಾಗಿದೆ. ಅದು ಒಂದೇ ಒಂದು ಹೇಳ್ತೀನಿ ನಿಮಗೆ, ಈ ಆಶ್ರಮಕ್ಕೆ ನೀವು ತಿಳ್ಕೊಳ್ಳೋದು ಭಯಂಕರ ಅದ. ಈ ಒಂದೇದಂದ್ರೆ ಯೋಗದ ಬಗೆಗೆ, ಎರಡನೇದ್ದು ನಿಮ್ಮ ಆರೋಗ್ಯದ ಬಗೆಗೆ. ಇವತ್ತು ಎಲ್ಲರ ಆರೋಗ್ಯ ಇಷ್ಟು ಕಟ್ಟಿಬಿಟ್ಟದಲ್ಲ, ಎಷ್ಟೋ ಮಂದಿ ಕೆಳಗಡೆ ಬಂದ್ರಿ ಮತ್ತು ಮ್ಯಾಗ ಹತ್ತಿದ್ದಕ್ಕೆ ತಲೆ ಕಾಲು ಮುಸಿ ಬಂದ್ರಿ ಇಲ್ಲಿ, ಹೌದಾ, ಆಗೋದಿಲ್ಲ ಅಂತ ತಿಳ್ಕೊಂಡು. ಇಂಥ ಪರಿಸ್ಥಿತಿ ಬಂದ ಕೆಳಗಡೆ ಸಂಡಾಸ್ ಕೊಡೋಕ್ಕಾಗೋದಿಲ್ಲ, ಊಟಕ್ಕೆ ಕೆಳಗಡೆ ಕೊಡೋಕ್ಕಾಗೋದಿಲ್ಲ, ಎಲ್ಲರೂ ಹೊರಗೆ ಹೋದ್ರಪ್ಪ ಅಂತ ಕೆಳಗೆ ಕುಂತು ಮ್ಯಾಗ ಹೇಳೋಕ್ಕಾಗೋದಿಲ್ಲ. ಈ ಸ್ಥಿತಿಯೊಳಗೆ ಇಲ್ಲಿ ತೋರ್ಸಕ್ಕೆ ಬರ್ತಾರೆ. ಇಲ್ಲಿ 100% ಕ್ಯೂರ್ ಆಗ್ತದೆ, ಹೌದಾ, 100% ಕ್ಯೂರ್ ಆಗ್ತದೆ. ಕ್ಯಾನ್ಸರು, ಲಕ್ವ, ಬೆನ್ನು ಹುರಿದ ದೋಷಗಳು, ಡಯಾಬಿಟೀಸು, ಏನ್ರಿ BP, ಏನು ಬೇಕಾದಿರಲಿ, ಬೇಕಾದ ಚಾಲೆಂಜಿಂಗ್ ಮೆಡಿಸಿನ್ಸ್ ಅದಾವ ಮತ್ತು ಟ್ರೀಟ್ಮೆಂಟ್ ಅದಾವ ಇಲ್ಲಿ. ಅದಕ್ಕೆ ನಿಮಗೆ ಹೆಂಗಪ್ಪ ಅಂತಂದರೆ ನಂಬರ್ ಕೊಟ್ಬಿಡ್ತೀನಿ, ಇದನ್ನು ಮಾಡ್ಕೊಂಡ್ಬಿಡ್ರಿ, ನೋಡ್ಕೊಂಡ್ಬಿಟ್ರೆ ಸಾಕು, ಹೋಗ್ಬಿಟ್ಟು ಅಂತ. ಯಾಕಂದ್ರೆ ಮುಖ್ಯ, ಯಾಕಂದ್ರೆ ನಿಮಗೆ ಒಂದಿಲ್ಲ ಒಂದು ದಿವಸ ಇದ್ರದ್ದು ಪರಿಣಾಮ ಬೇಕಾಗುತ್ತೆ, ನಿಮಗೆ ಇದ್ರ ಮಾತು ತಿಳಿದುಕೋಬೇಕಾಗತ್ತೆ, ಮತ್ತು ನೀವು ಬರಲೇಬೇಕಾಗತ್ತೆ ಒಂದು ದಿವಸ. ಯಾಕೆ ಎಲ್ಲೋ ಕಡೆ ಹೋಗಿರ್ತಿರಲ್ಲ, ಅಲ್ಲಿ ನಿಜವಾದ ನಿಮಗೆ ಇದು ಸಿಗಲಿಕ್ಕೆ ಶಕ್ತಿ ಇಲ್ಲ. ಇಲ್ಲಿ 100ಕ್ಕೆ 100 ಗ್ಯಾರಂಟಿ ಕೊಡ್ತೀವಿ ನಾವಿಲ್ಲಿ. ನಿಮ್ಮ ಮೊಣಕಾಲು ನೋವಿಗೆ, ಬೆನ್ನು ನೋವಿಗೆ, ಸೊಂಟ ನೋವಿಗೆ, ಮತ್ತು ಯಾರ್ಯಾರ ಬೆನ್ನು ಹುರಿ ಆಪ್ರೇಷನ್ ಅಂತ ಹೇಳಿದ್ರಪ್ಪ ಅಂದ್ರೆ ದಯವಿಟ್ಟು ಆಪ್ರೇಷನ್ ಮಾಡಿಸ್ಬೇಡಿ, ಇಲ್ಲಿ ಬರೀಬೇಕಾದ್ರೆ ನೋಡೋಣ. ಇಷ್ಟನ್ನು ಹೇಳಿ, ಮತ್ತು ಆ ಜೀವನದ ಅನೇಕ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಕೊಡ್ತೀವಿ ನಾವು. ಉದಾಹರಣೆಗೆ ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಗಂಡು ಮಕ್ಕಳಾಗಬೇಕು, ಸಾಲ ಕೊಟ್ಟಿದ್ದು ವಾಪಸ್ ಬಂದಿಲ್ಲ, ಬೆಳೆ ಸರಿ ಬರ್ತಾ ಇಲ್ಲ, ಮನೆ ಸುಖ ಇಲ್ಲ, ಶಾಂತಿ ಇಲ್ಲ, ಮಾಟ ಆಗಿದೆ, ಮದ್ದಾಗಿದೆ, ಭಾನುಮತಿ ಆಗಿದೆ, ಇಂಥ ಏನೇ ಪ್ರಾಬ್ಲಮ್ ಇದ್ದರೂ ನನಗೆ ಫೋನ್ ಮಾಡಿರಿ. ಆರೋಗ್ಯದ ಬಗ್ಗೆ ಇದ್ದರೆ ಅವ್ರಿಗೆ ಫೋನ್ ಮಾಡಿ, ಹೌದಾ. 2 ನಂಬರ್ ತೊಗೊರಿ, ಹೊಟ್ಬಿಡ್ಬೇಕು. ಯಾಕಂದರೆ ಟೈಮ್ ಭಾಳ ಇಲ್ಲ, ನಿಮಗೂ ಟೈಮ್ ಇಲ್ಲ, ನಮಗೂ ಟೈಮ್ ಇಲ್ಲ. ಸ್ವಾಮೀಜಿಯವ್ರಿಗಂತೂ ಅವರು ಒತ್ತಡ ಶುರು ಮಾಡ್ತಾರೆ ಅದಕ್ಕೆ. ಯಾಕಂದರೆ 6 ಗಂಟೆಗೂ ಕೂಡ ತುಂಬ ಟೈಮ್ ಬೇಕು. ಇವತ್ತು ಹಾರ್ಟಿಂಗ್